ಆಂಜನೇಯ ನಗರದಲ್ಲಿ ಒಳಚರಂಡಿ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಆಸಿಫ್ ರಾಜು ಸೆಟ್. ಬೆಳಗಾವಿಯ ಮಾಳಮಾರುತಿ ಪ್ರದೇಶದ ಆಂಜನೇಯ ನಗರದಲ್ಲಿ ಹೊಸ ಒಳಚರಂಡಿ ಯೋಜನೆಯನ್ನು ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಬೆಳಗಾವಿ ಉತ್ತರ ಕ್ಷೇತ್ರದ ಪ್ರದೇಶದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಈಗಾಗಲೇ ಚಾಲನೆ ನೀಡಲಾಗಿದ್ದು, ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಹೊತ್ತು ನೀಡಲಾಗ್ತಾ ಇದೆ. ಸರ್ಕಾರಿ ಶಾಲೆಗಳಿಗೆ ಸುರಕ್ಷಿತವಾಗಿ ಇಡಲು ಕ್ರಮ ಕೈಗೊಳ್ಳಲಾಗಿದೆ. ಮಳೆಯಿಂದಾಗಿ ಯಾವುದೇ ತೊಂದರೆ ಸಾರ್ವಜನಿಕರಿಗೆ ಆಗಬಾರದು ಎಂದು ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ಒಳಚರಂಡಿ, ರಸ್ತೆ ಹಾಗೂ ನಿರ್ಮಲೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದು, ಬೆಳಗಾವಿ ಸ್ವಚ್ಛ ಹಾಗೂ ಸುಂದರ ಬೆಳಗಾವಿ ಮಾಡಲು ನಮ್ಮೆಲ್ಲರ ಸತತ ಪ್ರಯತ್ನ ಮತ್ತು ಸಾರ್ವಜನಿಕರ ಸಹಕಾರ ಅವಶ್ಯಕತೆ ಇದೆ ಎಂದು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಇವತ್ತು ಮಾಳಮಾರುತಿ ಆಂಜನೇಯ ನಗರದ್ದು ಡ್ರೈನ್ಸ್ ಕೆಲಸ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಪೂರ್ಣ ರೋಡ್ಸ್ ಇಲ್ಲೇ, ಮೋಸ್ಟ್ ಆಫ್ ದ ರೋಡ್ಸ್ ಎಲ್ಲ ಮಾಡಿ ಮುಗಿದ್ದಾವೆ. ಎಲ್ಲೆಲ್ಲೇ ಮಂದಿ ಬರ್ತಾರೋ, ಸೀನಿಯರ್ಸ್ ಬರ್ತಾರೋ, ಮಕ್ಕಳು ಬರ್ತಾರೋ, ಏನೇನು ಅವ್ರಿಗೆ ಅವಶ್ಯಕತೆ ಇದೆ ಅದು ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ ಇದೆ. ಅದು ನಾವು ಮಾಡ್ತೀವಿ. ಮುಖ್ಯವಾಗಿ ಗೌರ್ಮೆಂಟ್ ಶಾಲೆ ಎಲ್ಲ ಇದೆ, ಗೌರ್ಮೆಂಟ್ ಕ್ಲಿನಿಕ್ಸ್ ಎಲ್ಲ ಇದೆ, ಅಲ್ಲಿ ನಾವು ಹೆಚ್ಚು ಮಾಡಬೇಕು. ಇಲ್ಲಿ 1-3 ಶಾಲಾನು ಭಾಳ ಒಳ್ಳೆ ರೀತಿಯಿಂದ ನಡ್ತಾ ಇದ್ದಾರೆ. ಇವರು ನರ್ಸರಿ ಎಲ್ಲರೂ ನಡೆಸ್ತಾ ಇದ್ದಾರೆ. ಸಂಖ್ಯಾನೂ ಹೆಚ್ಚಾಗಿದೆ. ಇಲ್ಲಿ ಎಕ್ಸ್ಟ್ರಾ ರೂಮ್ಸ್ ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ. ಮತ್ತೇನು ಕೆಲಸ ಇದೆ ಶಾಲೆ ಸಲುವಾಗಿ? ಮಕ್ಕಳಿತ್ತಂದ್ರೆ ನಮ್ಮ ಸೊಸೈಟಿ, ಮಕ್ಕಳು ಓದಿದಂದ್ರೆ ನಮ್ಮ ಸೊಸೈಟಿ, ಮಕ್ಕಳು ಮುಂದೆ ಹೋಗಿದ್ದಂದ್ರೆ ನಮ್ಮದು ದೇಶ ಮುಂದೆ ಹೋಗೋದು, ಅದು ನಮ್ಮ ವಿಚಾರ. ಮತ್ತು ಸ್ಪೆಷಲಿ ಗೌರ್ಮೆಂಟ್ ಶಾಲೆ ಒಳಗೆ ಏನು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಪ್ರೈವೇಟ್ ಶಾಲೆದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಅದು ಗೌರ್ಮೆಂಟ್ ಶಾಲೆದಲ್ಲಿ ಇರಬೇಕು. ಟೀಚರ್ಸ್ ಸಂಖ್ಯೆ ಒಳ್ಳೆ ಇದೆ, ಟೀಚರ್ಸು ಭಾಳ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಎಲ್ಲರಿಗೆ ಅದೇ ಹೇಳ್ತಾ ಇದ್ದೀನಿ, ಮಕ್ಕಳಿಗೆ ಶಾಲೆಗೆ ಕಲಿಸ್ಕೊಡಿ, ಅವ್ರು ಓದಲಿ, ಅವ್ರು ದೊಡ್ಡಾಗಲಿ. ಮತ್ತು ಏನು ನನಗೆ ಅವರಿಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕಂತ ನಾವು ಮಾಡಿಕೊಡ್ತೀವಿ. ಇದೇ ಸಂದರ್ಭದಲ್ಲಿ ನಾಮನಿರ್ದೇಶನ ಮಹಾನಗರ ಪಾಲಿಕೆ ಸದಸ್ಯರಾದ ಡಾ ನಾಸಿಪುಡಿ ಮಾತನಾಡಿ, ಶಾಸಕರು ಅಭಿವೃದ್ಧಿ ಕಾಮಗಾರಿಗಳನ್ನು ಚಾಲನೆ ನೀಡಿದ್ದು, ಆ ಕಾಮಗಾರಿ ಈಗ ಬೆಳಗಾವಿ ಒಂದು ಸುಂದರ ಹಾಗೂ ಸಮೃದ್ಧ ಪ್ರದೇಶವನ್ನಾಗಿ ಶಾಸಕರು ಮಾಡಿದ್ದಾರೆ. ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಯತ್ನ ಮಾಡುತ್ತಿದ್ದಾರೆ. ಅದರಂತೆ ತಮ್ಮ ಕಾರ್ಯಕ್ರಮಗಳನ್ನು ಪ್ರಚಾರ ಮಾಡದೆ ಮೌನವಾಗಿ ಕಾರ್ಯನಿರತರಾದ ಶಾಸಕರು ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳ ಕಡೆ ಗಮನ ಹರಿಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಒಂದು ಸಲಹೆ ನೀಡಿದ ಡಾ ನಾಸಿಪುಡಿ ಅವರು, ಶಾಸಕರು ತಮ್ಮ ಎಲ್ಲಾ ಕಾರ್ಯಕ್ರಮ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಫಲಕಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಶಾಸಕರಿಗೆ ಮನವಿ ಮಾಡಿಕೊಂಡರು. ಇವತ್ತಿನ ದಿವಸ ನಾವು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ರಾಜು ಸೇಠ್ ಸಾಹೇಬರಿಗೆ ಮಾಳಮಾರುತಿ ಬಡಾವಣೆಯ ಜನರ ವತಿಯಿಂದ ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ತಾವು ಇಲ್ಲಿ ಮಾಳಮಾರುತಿ ಬಡಾವಣೆ ಬಹಳ ಕಡೆ ಅಷ್ಟು ಇವ್ರು ಕೆಲಸ ಮಾಡತ್ತಾರ. ತಾವು ನೋಡ್ಬೋದು, ಇದು ರೋಡ್ ಸುದ್ದಿ ಐತ್ಲ ರೀ, ಅವ್ರ ಫಂಡ್ದಾಗ ಇದು ಮಾಡಿಸಿದ್ರಿ ರೋಡ್ ಇದು. ಆದ್ರೆ ಬಹಳಷ್ಟು ಮಂದಿಗೆ ಅದ ಗೊತ್ತಿಲ್ಲ, ಇವ್ರ ಮಾಡ್ಸ್ಯಾರಂತ. ಯಾಕಂದ್ರೆ ಇವ್ರ ಕೆಲಸ ಮಾಡೋ ಮಂದಿ ರೀ, ಅಡ್ವರ್ಟೈಸ್ ಮಾಡೋ ಮಂದಿ ಅಲ್ಲ. ಆದ್ರೆ ನಮ್ಗೆ ಅವ್ರಿಗೆ ರಿಕ್ವೆಸ್ಟ್ ಏನೈತೆ ಅಂದ್ರ, ತಾವ್ ಎಲ್ಲೆಲ್ಲಿ ಕೆಲಸ ಮಾಡತ್ತೀರಿ ಸರ್, ಅಲ್ಲಿ ದಯವಿಟ್ಟು ತಾವ್ ಮಾಡಿರಿ ಅಂತ ಒಂದು ಬೋರ್ಡ್ ಹಾಕ್ರಿ, ಮಂದಿ ಗೊತ್ತಾಗ್ಬೇಕ್ರಿ. ಇಲ್ಲಾಂದ್ರೆ ಇದ್ರದ್ದು ಫಾಯ್ದಾ ತಗೊಳ್ಳೋರು ಬೇರೆದವ್ರು ಬಂದೈತ್ಲ ರೀ, ಆ ಕೆಲಸ ಆಗುದ್ನಾಗ ಅಲ್ಲಿ ಬಂದ್ ನಿಲ್ತಾರು, ಇದು ನಾವು ರೋಡ್ ಮಾಡ್ತಾ ಇದ್ವಿ ಅಂತ ಹೇಳ್ತಾರ್ರಿ. ಯಾಕಂದ್ರೆ ಇಲ್ಲಿದು ಗತಿ ಹಂಗಾಗಿದ್ರಿ ಇದು. ಅದಕ್ಕೆ ಈಗ ಸದ್ಯಕ್ಕೆ ಏನವ್ರು ಇಲ್ಲಿ ಮಾಳಮಾರುತಿ ಇರೋದು ನೋಡ್ರಿ, ಬಹಳಷ್ಟು ಕಡೆ ಈಗ ತಾವು ಮಹೇಶ್ ಕಾಲೇಜ್ ಬ್ಯಾಕ್ ಸೈಡ್ ನೋಡ್ಬೋದ್ರಿ, ಇದು ನಮ್ದು ಆಂಜನೇಯ ಸ್ಕೂಲ್ ಹಿಂದೆ ಇಲ್ಲಿ ನೋಡ್ಬೋದ್ರಿ. ಸೆಕ್ಟರ್ ನಂಬರ್ 12 ಸೆಕ್ಟರ್ ನಂಬರ್ 12 ಪೂರ್ತಿ ಒಂದು ಕಮ್ಮಿ ಒಂದು 12-13 ಗಲ್ಲಿ ಎಲ್ಲ ರೋಡ್ಗಳು ಎಲ್ಲ ಮುಗಿಸಿದ್ರಿ. ಆದ್ರೆ 99% ಅಲ್ಲಿಂದ ರಸ್ತೆ ಕಾಮಗಾರಿ ಮುಗಿತ್ರಿ ಅಲ್ಲಿಂದ ಎಲ್ಲ. ಆಮೇಲೆ ತಾವು ಸಂಗೊಳ್ಳಿ ರಾಯಣ್ಣ ಕಾಲೇಜ್ ಬಾಜುಕ್ ರೋಡ್ ನೋಡ್ಬೋದ್ರಿ, ಮಹೇಶ್ ಕಾಲೇಜ್ ಅಲ್ಲಿ ಎದುರಿಗೆ ಅದ್ರ ಬಾಜುಕಿಂದ ರೋಡ್ ನೋಡ್ಬೋದ್ರಿ. ಇವ್ರು ಎಲ್ಲಾ ಕಡೆ ಅಭಿವೃದ್ಧಿ ಕೆಲಸ ಮಾಡಕತ್ತಾರ. ಆದ್ರ ಅವ್ರದ್ದು ಕೆಲಸ ಮಾಡುವ ಅವ್ರದ್ದು ಉದ್ದೇಶ ಐತಿ, ಅವ್ರು ಕೆಲಸ ಮಾಡಕತ್ತಾರ. ಆದ್ರ ನಮಗೇನ್ ಅನಿಸ್ತೈತಿ, ಅವ್ರು ಎಲ್ಲೆಲ್ಲಿ ಕೆಲಸ ಮಾಡ್ಯಾರಲ್ಲ ಅದು ಮಂದಿಗೂ ಗೊತ್ತಾಗ್ಬೇಕ್ರಿ ಇವ್ರ ಮಾಡಾತಾರ ಅಂತೇಳಿ. ಅದಕ್ಕೆ ಅವ್ರ ಕಡೆ ನಾವು ರಿಕ್ವೆಸ್ಟ್ ಐತಿ, ತಾವ್ ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ ಸರ್, ದಯವಿಟ್ಟು ಅಲ್ಲಿ ಒಂದು ಬೋರ್ಡ್ ಬರ್ಲಿ ತಮ್ಮ ಹೆಸರಲ್ಲಿ. ಯಾಕಂದ್ರೆ ಅದ್ ಮಂದಿ ಮುಟ್ಬೇಕ್ರಿ ಅದ್ರಿ. ಸರ್, ಇವಾಗ ನೀವು ಮಹಾನಗರ ಪಾಲಿಕೆ ಸದಸ್ಯರಿದ್ರಿ, ನಿಮ್ಮಿಂದನೂ ಇದು ಒಂದು ಆಗ್ಬೇಕು, ನೀವು ಬೋರ್ಡ್ ಹಾಕ್ಬೋದಲ್ಲ? ಇಲ್ಲ, ಹಾಕೊಂಡ್ರಿ, ಅದಕ್ಕೆ ನಮ್ದೇನ ಏನ್ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಅವ್ರು ಮಾಡ್ಯಾರಲ್ಲ ಅವ್ರ ಕ್ರೆಡಿಟ್ ಸೇರ್ಲಿ ಅಂತ ನಾವ್ ಅನ್ನೋದ್ರಿ. ಅವ್ರಿಗೆ ಕ್ರೆಡಿಟ್ ಅವ್ರು ಮಾಡಿದ ಅವ್ರಿಗೆ ಮುಟ್ಬೇಕ್ರಿ. ಇಲ್ಲ, ಹಾಕ್ಬೋದ್ ಬಿಡ್ರಿ, ಅದನ್ನು ನಾವು ಮಾಡಿದ್ವಿ, ಅದಕ್ಕೇನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಏನಿದ್ರಿ, ಅವ್ರ ಕಡೆಯಿಂದ ಬಂತಾರ ಒಂದ್ ಸ್ವಲ್ಪ ಚಲೋ ಇರ್ತೈತ್ರಿ, ಅವ್ರು ನಮಗ್ ಖುಷಿ ಆಗ್ತೈತಿ. ನಾ ಮಾಡಕ್ಕಿಂತ ಐತ್ಲ ರೀ, ಅವ್ರ ಕಡೆಯಿಂದ ಬಂತಂದ್ರೆ ಭಾಳ ನಮ್ಗೊಂದು ಸಂತೋಷ ಇದನ್ನ ಅನಿಸ್ತೈತ್ರಿ. ಯಾಕಂದ್ರೆ ಇದು ಮಂದಿಗೆ ಎಲ್ಲರಿಗೂ ಮುಟ್ಬೇಕ್ರಿ ಯಾರು ಕೆಲಸ ಮಾಡತ್ತಾರ ಅಂತ.
ಈಗ ಬಹಳಷ್ಟು ಅಭಿವೃದ್ಧಿ ಇಲ್ಲಿ ಕೋಟಿಗಟ್ಟಲೆ ಕೆಲಸ ಮಾಡಿದಾರ್ರಿ. ಆದ್ರೆ ಅದು ಮಂದಿಗೆ ಗೊತ್ತಾಗ್ಬೇಕಂತ ನಮ್ದು ಅದು ಒಂದು ಉದ್ದೇಶ ಐತಿ. ಮಾಡಿದವ್ರ ಕೆಲಸ ಅವ್ರು ಏನು ವರ್ಕ್ ಮಾಡ್ಯಾರಲ್ಲ ರೀ, ಆ ಥರದ ಪ್ರತಿಫಲ ಅವ್ರಿಗೆ ಸಿಗ್ಬೇಕ್ರಿ. ಯಾರು ಕೆಲಸ ಮಾಡಲ್ಲ ಅವ್ರಿಗೆ ಪ್ರತಿಫಲ ಸಿಗ್ಬೇಕ್ರಿ ಅಪ್ಪ. ಅದಕ್ಕೆ ಸರ್ ತಾವು ಇದೇನ್ ಕೆಲಸ ಮಾಡತ್ತೀರಿ ಸರ್, ಹಿಂಗ ಕಂಟಿನ್ಯೂ ಮಾಡ್ರಿ, ನಾವ್ರೇ ನಿಮ್ ಜೊತೆ ಅದೀವು, ಮತ್ತೆ ಇಲ್ಲಿ ಮಂದಿ ನಿಮ್ ಜೊತೆ ಕೈ ಕೂಡಿಸ್ತಾರ ಅಂತೇಳಿ ಅಂದ ನಂದೊಂದು ಭಾವನೆ ಐತಿ. ಯಾಕಂದ್ರೆ ಮಾಳಮಾರುತಿ ಮಂದಿ ಹಿಂಗೈತಿ, ಯಾರು ಕೆಲಸ ಮಾಡ್ತಾರಲ್ಲ ಅವ್ರ ಬೆನ್ನ ಎಂದು ಬಿಟ್ಟಿಲ್ಲ ಮಾಳಮಾರುತಿ ಮಂದಿ. ಅದಕ್ಕೆ ತಮ್ಮ ಜೊತೆ ನಾವು ಇರ್ತೀವಿ ಸರ್. ದಯವಿಟ್ಟು ಇನ್ನಾನು ಮತ್ತೆ ಏನ್ ಕೆಲಸ ಏನು ಒಂದ್ ಸ್ವಲ್ಪ ಉಳಿದಿದ್ದು ಅಂದ್ರೆ ಅದನ್ನು ದಯವಿಟ್ಟು ಮಾಡಿಕೊಟ್ರೆ ಕೇಳ್ಕೊತೇನೆ. ಇದೇ ಸಂದರ್ಭದಲ್ಲಿ ಸ್ಥಳ ನಿವಾಸಿಗಳು ಶಾಸಕರ ಕಾಮಗಾರಿಗಳ ಕುರಿತು ತಮ್ಮ ಹರ್ಷ ವ್ಯಕ್ತಪಡಿಸಿದರು. ಈಗ ನಮ್ದೇನು ಈಗ ಕಾಣ್ತಿದ್ದಿಲ್ಲ ಸ್ಕೂಲ್, ಇದು ಮುಚ್ಚೋಕಾಗಿತ್ತು. ನಾವೆಲ್ಲ ಸ್ಥಳೀಯರೆಲ್ಲ ಸೇರಿ ಒಂದು ಸ್ವಲ್ಪ ಅಭಿವೃದ್ಧಿ ಮಾಡಿದ್ವಿ. ಬಹಳ ದೊಡ್ಡ ದೊಡ್ಡ ಕೆಲಸ ನಾವೇನು ಮಾಡಿದ್ವಿ ಅದಕ್ಕಿಂತ ಹೆಚ್ಚಿನ ಕೆಲಸ ನಮ್ಮ ರಾಜ ಸಾಹೇಬ್ ಸೇಠ್ ಸಾಹೇಬ್ರು, MLA ಸಾಹೇಬ್ರು 20 ಲಕ್ಷದ್ದು ಅಂಗನವಾಡಿ ಬೇರೆ ಕಡೆ ಹೋಗ್ತಿದ್ದಿನ ಬರೀ ಒಂದು ಮಾತು ಕೇಳೋದಕ್ಕೆ ಇಮಿಡಿಯೇಟ್ ಅಪ್ರೂವಲ್ ಮಾಡಿದ್ರು. ಅದೊಂದಾಯ್ತು. ಮತ್ತು ವಾಶ್ರೂಮ್ ಇರಲಿಲ್ಲ, ಅದೊಂದು ಅಪ್ರೂವಲ್ ಮಾಡಿದ್ರು. ಈ ಕಾಂಪೌಂಡ್ ಒಂದು ಅಪ್ರೂವಲ್ ಮಾಡಿದ್ರು, ಅದೊಂದು 30-35 ಲಕ್ಷದ್ದು. ಮತ್ತೆ 2 ರೂಮ್ ಇದು ಮಾಡಿದ್ದಾರೆ. ಮಿನಿಮಮ್ ನನ್ನ ಲೆಕ್ಕದ ಪ್ರಕಾರ ಒಂದು 70-80 ಲಕ್ಷದ್ದು ಅಷ್ಟನ್ನ. ಮತ್ತು ಅವ್ರು ಗೌರ್ಮೆಂಟಿಂದ ರೊಕ್ಕ ಇಲ್ಲ ಅಂದ್ರೂ ಪರ್ಸನಲ್ ಆಗಿ ಮಾಡ್ಕೊಡ್ತೀನಿ, ಹುಡುಗರ ಸಂಖ್ಯೆ ಹೆಚ್ಚು ಮಾಡಿ ಅಂತ ನಮಗೆ ಒಂದು ಟಾರ್ಗೆಟ್ ಕೊಟ್ಟಿದ್ರು. ಇವತ್ತು 30-26 ಹುಡುಗರಿದ್ದು 95 ಹುಡುಗರಾಗಿದ್ದಾರೆ ಇವಾಗ. ಅದಕ್ಕೆ ತುಂಬಾ ಧನ್ಯವಾದ ಹೇಳ್ಬೇಕು साहेबರಿಗೆ. हे हाती गेलेले होते, त्यांचा जो मुलगा आहे, मुलगा 23ला जे इलेक्शन झालं तेवढा मेहनत त्यांचा मुलगा सगळ्या कार्यकर्त्यांना बोलवून सगळ्यांना भेटून जो साहेब आमदार व्हायला त्यांचा मुलगाचा लई मोठा हात आहे याच्यामध्ये. हे स्पष्ट क्लिअर कट सांगतो मी. काय की जे लोक बाहेर गेलेले नाव घ्यायचं नसतंय, मुलगा म्हणायचं असतं, ते माहित होतंय. मुलगाला धरतात मग नंतरला. त्यांचा मुलगा जो काम केलंय सगळ्या कार्यकर्त्याला सगळ्याला बोलून कुठं भेटायचं, काय भेटायचं, रात्री 2ला 3ला जाऊन भेटून आज माझा वडील आमदार व्हायला पाहिजे एक होटाने म्हणून मला ऑफिसमध्ये बोलवलं. त्या प्रकार आम्ही त्याचं काम केलेलं आहे. त्या प्रकारे साहेबांनी आमचं सगळं काम करलेत. कुठलंही बी असून दे, काय बी नसून दे, माझं बोलणं एवढंच काय, मायनॉरिटी कोटामध्ये एक मिनिस्टर म्हणून दे. सतीश जारकोळ साहेब ट्राय करायला त्यांच्यासाठी, ते देवाचे प्रमाण ते त्यांनी मिनिस्टर झाला की नाही, आमची आशा फिटली, एवढाच आणि काय नाही. आणि याचाच कार्यक्रम करून दे. आणि शाळा सगळ्याकडे डेव्हलपमेंट व्हायला तर आमची पुढच्या वर्षी म्हणतात आमची पब्लिक शाळा होणार आहे. साहेबांनी जरा ते पब्लिक शाळा करून, ऍक्च्युअली आमची व्हायची पब्लिक शाळा कणबरीला गेले त्या टायमाला. आता आमचे वंटमोरीचे साहेबांनी करून देऊन एवढाच विनंती करतो त्यांच्याकडे. ಇದೇ ಸಂದರ್ಭದಲ್ಲಿ ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕರಾದ ಆಸಿಫ್ ರಾಜು ಸೆಟ್, ಕಾಂಗ್ರೆಸ್ ಯುವ ನಾಯಕ ಅಮನ್ ಸೆಟ್, ಮಹಾನಗರ ಪಾಲಿಕೆ ಸದಸ್ಯರಾದ ಡಾಕ್ಟರ್ ನಾಸಿಪುಡಿ ಹಾಗೂ ಸ್ಥಳೀಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪ್ರದೇಶದ ನಾಗರಿಕರು, ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು.